ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಎಷ್ಟು ಖಾಲಿ ಮಾಡಿದ್ದಾರೆ. ಚಿತ್ರಾನ್ನದ ಜೊತೆ ಮಾಡಿದ್ದೆ ಫ್ರೆಂಡ್ಸ್, ನಂಚ್ಕೊಳ್ಳೋಕ್ಕಿರಲಿ ಅಂತ ಅಂದ್ಬಿಟ್ಟು ಪದೇ ಪದೇ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟ್ ಆಗಿರುತ್ತೆ. ಇದೊಂದು ಎಕ್ಸ್ಟ್ರಾ ಡಿಫ್ರೆಂಟ್ ಆದಂತಹ ಪಕೋಡ ಫ್ರೆಂಡ್ಸ್. ಎಲ್ಲರೂ ಮಾಡಿ ಮನೆಯಲ್ಲಿ. ತುಂಬಾ ಡಿಫ್ರೆಂಟಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಗರಿ ಆಗಿರುತ್ತೆ ಫ್ರೆಂಡ್ಸ್. ನಾವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲನ್ನು, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಮರೀದಿರಾ. ಬೇರೆಯವರು ನನ್ನ ವೀಡಿಯೋಸನ್ನು ನೋಡೋಕ್ಕೂ ಬಿಡ್ತಾಯಿಲ್ಲ ಫ್ರೆಂಡ್ಸ್. ನಮಗೆ ಗೊತ್ತಿರೋರೆ ವೀಡಿಯೋಸ್ ನೋಡೋಕ್ಕೂ ಬಿಡ್ತಾಯಿಲ್ಲ, ಲೈಕ್ ಮಾಡೋಕ್ಕೂ ಬಿಡ್ತಾಯಿಲ್ಲ, ಕಮೆಂಟ್ ಮಾಡೋಕ್ಕೂ ಬಿಡ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ನನ್ನ ಫೇಸನ್ನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಫೇಸನ್ನು ತೋರಿಸ್ದಿರ ನಾನು ವೀಡಿಯೋಸನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೊಳ್ತಾರೆ ಫ್ರೆಂಡ್ಸ್. ಅದಕ್ಕೆ ಇವರು ಚೆನ್ನಾಗಿ ಬೆಳೆದು ಬಿಡ್ತಾರಲ್ಲ ಇದರಲ್ಲಿ ಅಂತಂದ್ಬಿಟ್ಟು ತುಂಬಾ ಹೊಟ್ಟೆ ಕಿಚ್ಚು ಪಟ್ಕೊಂಡು ನಮ್ಮ ವೀಡಿಯೋಸನ್ನು ನೋಡೋದೇ ಇಲ್ಲ, ನೋಡೋಕ್ಕೂ ಬಿಡ್ತಾ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ. ಅದರಿಂದಾಗಿ ನಾನು ಫೇಸನ್ನು ತೋರಿಸಲ್ಲ. ಪ್ಲೀಸ್ ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ತುಂಬಾ ಗರಿಯಾಗಿದೆ, ತುಂಬ ಡಿಫ್ರೆಂಟ್ ಆದ ಟೇಸ್ಟ್ ಇದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತವೆ ನಮ್ಮ ವೀಡಿಯೋಸನ್ನು. ಪ್ಲೀಸ್ ದಯವಿಟ್ಟು ನೋಡಿ ಫ್ರೆಂಡ್ಸ್. ಈಗ ಕಿಚನ್ಗೆ ಹೋಗಿ ಕಿಚನೆಲ್ಲ ನಾವು ಪಕೋಡ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಮೊದಲು ನೋಡಿ ಕಡಲೆಕಾಳು 1 ಗ್ಲಾಸನ್ನು ತೆಗೆದುಕೊಂಡಿದ್ದೀನಿ, ಮತ್ತು ಹುರುಳಿಕಾಳು 1 ಗ್ಲಾಸನ್ನು ತೆಗೆದುಕೊಂಡಿದ್ದೀನಿ. ಇವೆರಡನ್ನು ನೀಟಾಗಿ ತೊಳೆದುಬಿಟ್ಟು ಇಡೀ ಒಂದು ರಾತ್ರಿ ಎಲ್ಲ ನೆನೆಸ್ಬೇಕಾಗತ್ತೆ ಫ್ರೆಂಡ್ಸ್. ಈಗ ಒಳ್ಳೆ ನೀರಿನಿಂದ ಇಡೀ ಒಂದು ರಾತ್ರಿ ಎಲ್ಲ ನೆನೆಸೋಣ ಫ್ರೆಂಡ್ಸ್. ಈಗ ನೈಟು 8:30 ಆಗಿದೆ. ಈಗ ನೈಟ್ ಎಲ್ಲ ಪೂರ್ತಿ ನೆನೆಸ್ಬಿಡೋಣ. ಇಡೀ ರಾತ್ರಿ ಎಲ್ಲ ನೆನೆಸಿದೆ ಕಡಲೆಕಾಳನ್ನು 2 ಸಲ ಮತ್ತೆ ಒಳ್ಳೆ ನೀರಿನಿಂದ ಕ್ಲೀನಾಗಿ ತೊಳೆದಿದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ಒಂದು ಸೈಡ್ಗೆ ಇಡೋಣ. ಮೊದಲು ಒಂದು ಮಿಕ್ಸಿ ಜಾರಿಗೆ ನೋಡಿ 2 ಇಷ್ಟು ಪೀಸು ಶುಂಠಿ ತೆಗೆದುಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೀನಿ, 7 ಬೆಳ್ಳುಳ್ಳಿ ಪೀಸನ್ನು ತೆಗೆದುಕೊಂಡಿದ್ದೀನಿ. ಇಷ್ಟನ್ನು ನಾವು ತರಿತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಅದರ ಜೊತೆಗೆ ನೋಡಿ ನಾವು ನೆನೆಸಿದ ಕಾಳನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಪುಡಿ ಮಾಡ್ಕೊಳ್ಳೋಣ. ತರಿತರಿಯಾಗಿ ರುಬ್ಕೊಂಡ್ಬಿಡೋಣ. ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು. ರುಬ್ಬಿದಿರೋ ಮಿಶ್ರಣವನ್ನು ನಾವು ಒಂದು ಬೌಲ್ಗೆ ತಕ್ಕೊಂಬಿಡೋಣ. ಈಗ ಇರೋ ಕಾಳನ್ನೆಲ್ಲ ನಾವು ಇದೇ ರೀತಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರುಬ್ಬಿದ ಮಿಶ್ರಣ ಎಲ್ಲ ಇಷ್ಟ ಆಗಿದೆ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಈ ರೀತಿ ಕಿವುಚ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿ ಕಿವುಚ್ಬಿಟ್ಟು ಹಾಕಬೇಕು. ಮತ್ತು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರುವಂಥದ್ದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನೋಡಿ ಧನಿಯಾ ಪುಡಿ, ಅಂದರೆ ನಾವು ಕುಟ್ಟಿ ಪುಡಿ ಮಾಡಿರುವಂತಹ ಧನಿಯಾ 1 ಸ್ಪೂನು. ಇದು ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಧನಿಯಾ. ಮತ್ತು ಜೀರಿಗೆ 1 ಸ್ಪೂನು, ಅದು ಕುಟ್ಟಿ ಪುಡಿ ಮಾಡಿರುವಂಥದ್ದು. ಮೆಣಸಿನ ಪುಡಿ 1 ಸ್ಪೂನು ಹಾಕ್ತಾಯಿದ್ದೀನಿ, ಖಾರದ ಪುಡಿ ಇದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀರನ್ನು ಹಾಕಬಾರ್ದು, ನೀವು ಉಪ್ಪನ್ನು ನೋಡಿಕೊಂಡು ಹಾಕ್ಕೋಬೋದು, ಖಾರ ಮತ್ತು ಉಪ್ಪು ಎರಡನ್ನು. ಈಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡೋಣ. ನೀಟಾಗಿ ಈ ರೀತಿ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ನಿಮಗೆ ಖಾರ ಕಡಿಮೆ ಇದ್ದರೆ ಖಾರದ ಪುಡಿ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪು ಕಡಿಮೆ ಇದ್ರೂ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಬಟ್ ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಮಿಶ್ರಣವನ್ನು ಮಿಕ್ಸ್ ಮಾಡಿದ್ದಾಯಿತು. ಈಗ ಆಯಿಲು ಬಿಸಿ ಆಗಿದೆ. ಈಗ ಪಕೋಡ ಹಾಕೋಣ. ನೋಡಿ ತುಂಬ ಉಂಡೆನ ಹಿಂಗೆ ಗಟ್ಟಿಯಾಗಿ ಪ್ರೆಸ್ ಮಾಡಬಾರ್ದು. ನೋಡಿ ಈ ರೀತಿ ಅಂದ್ಬಿಟ್ಟು ಸಣ್ಣದಾಗಿ ಪಕೋಡ ಹಾಕೋಣ. ನೋಡಿ ಈ ರೀತಿ ಅಷ್ಟೇ, ತುಂಬಾ ಪ್ರೆಸ್ ಮಾಡ್ದಿರ ಹಾಕಬೇಕಾಗತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಸಣ್ಣ ಸಣ್ಣದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಪಕೋಡ. ಪ್ಲೀಸ್ ಟ್ರೈ ಮಾಡಿ ಎಲ್ಲರೂ. ತುಂಬಾ ಚೆನ್ನಾಗಿದೆ. ನಾನು ತುಂಬ ಸಲ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ ಹುರುಳಿಕಾಳು ಮತ್ತು ಕಡಲೆಕಾಳು ಪಕೋಡ. ನೋಡಿ, ಆಗಿರುವಂಥ ಪಕೋಡ ಆಯಿಲ್ ಬಿಟ್ಕೊಂಡ್ಬಿಡುತ್ತೆ. ಆಗ ಅದನ್ನು ತೆಗೆದುಬಿಡಿ. ನೋಡಿ, ಈ ಕಲರ್ ಬರುತ್ತೆ ಪಕೋಡ ಆದಮೇಲೆ. ಎಣ್ಣೆನೂ ಜಾಸ್ತಿ ಎಳೆಯಲ್ಲ ಫ್ರೆಂಡ್ಸ್. ಸ್ವಲ್ಪ ಡೀಪ್ ಫ್ರೈ ಚೆನ್ನಾಗಿ ಮಾಡಿ ಪಕೋಡ ಸೂಪರಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಫ್ರೆಂಡ್ಸ್, ಎಷ್ಟು ಸಲ ಮಾಡಿರ್ತೀನೋ ಇದು ಮಾಡಿ ತಿಂದು ನಿಮಗೆ ತೋರಿಸ್ತಾ ಇರೋದು. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ಎಣ್ಣೆನೇ ಎಲೆಯಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ನೀರು ಹಾಕಲ್ವಲ್ಲ, ಅದರಿಂದಾಗಿ ಆಯಿಲ್ ಎಲೆಯೋದೇ ಇಲ್ಲ. ಎಷ್ಟು ಆಯಿಲ್ ಇದ್ದರೆ ಅಷ್ಟು ಹಾಗೆ ಇರುತ್ತೆ ಫ್ರೆಂಡ್ಸ್. ತುಂಬ ಜನ ಮನೆಗೆ ಏನಾದರೂ ಬಂದಾಗ ಅಡುಗೆಗಳಲ್ಲಿ ನೋಡಿ ಈ ರೀತಿ ಮಾಡಿ ಬಡಿಸಿದರೆ ಅವ್ರಿಗೂ ಸಂತೋಷ ಆಗುತ್ತೆ, ನಮಗೂ ಈಸಿ ಮೆಥಡ್ ಫ್ರೆಂಡ್ಸ್. ಮನೆಯಲ್ಲೂ ಎಲ್ಲ ಇರುವಂಥ ವಸ್ತುಗಳು ಇವು. ಕಡಲೆಕಾಳು, ಹುರುಳಿಕಾಳಂತೂ ನಮಗೆ ಕಡಿಮೆ ಬೆಲೆಗೇ ಸಿಗುತ್ತೆ. ಕಡಲೆಕಾಳು ಸಿಗುತ್ತೆ, ಸ್ವಲ್ಪ ಬೆಲೆ ಜಾಸ್ತಿ ಆದ್ರೂ ತುಂಬಾ ಸೇವ್ ಆಗುತ್ತೆ ಫ್ರೆಂಡ್ಸ್. ಹುರುಳಿಕಾಳು ಜೊತೆ ಮಾಡಿ ಎಲ್ಲ ಪಕೋಡ ಮಾಡಿದ್ದಾಯಿತು ಫ್ರೆಂಡ್ಸ್. ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಫ್ರೆಂಡ್ಸ್. ಎಲ್ಲ ಮಾಡಿ ನೋಡಿ, ತಿಂದು ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಡಿಫ್ರೆಂಟ್ ಅಂತಂದರೆ ಡಿಫ್ರೆಂಟ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಯಿಲ್ ಎಷ್ಟಿದೆಯೋ ಅಷ್ಟೇ ಇದೆ ಆಯಿಲು, ಅದು ಒಂದು ಸ್ವಲ್ಪನೂ ಹೇಳ್ಕೊಂಡಿಲ್ಲ. ನೋಡಿ ಫ್ರೆಂಡ್ಸ್, ಗರಿ ಗರಿಯಾದಂತಹ ಪಕೋಡ ರೆಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ, ಗರಿ ಗರಿಯಾದಂತಹ ಪಕೋಡ. ತುಂಬಾ ಟೇಸ್ಟಿ ಫ್ರೆಂಡ್ಸ್, ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮದುವೆಗಳಲ್ಲಿ, ಒಳ್ಳೆ ಸಮಾರಂಭಗಳಲ್ಲಿ ಕೂಡ ಇದನ್ನು ಮಾಡಿ ನೀವು ಬಡಿಸ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿದೆ, ಮಾಡಿ ತಿನ್ನಿ.